ಇವತ್ತು ಕತೆ ಹೇಳೋಕೆ ಹೋಗ್ತಾ ಇರೋ ಜಾಗದ ಹೆಸರು ಬಂದ್ಬಿಟ್ಟು ಚಂಪಕ ಸರಸಿ. ಚಂಪಕ ಸರಸಿ ಅವಳು ಯಾರು ಅಂದರೆ ಒಬ್ಳು ರಾಣಿ. ರಾಣಿಗೋಸ್ಕರ ಏನೇನೆಲ್ಲ ನಡೀತು, ಏನೇನೆಲ್ಲ ಮಾಡಿದ್ರು ಅಂತ ಇವತ್ತು ಸ್ಟೋರಿ ಹೇಳ್ತೀನಿ. ಈ ಜಾಗ ಬಂದ್ಬಿಟ್ಟು ದೇವಸ್ಥಾನ ಅಂತ ಅಂದ್ಕೊಂಡಿದ್ದಾರೆ ಸುಮಾರು ಜನ, ಆದರೆ ಇದು ದೇವಸ್ಥಾನ ಅಲ್ಲ, ಸಮಾಧಿ. ಸೊ ದೇವಸ್ಥಾನ ಅಂತ ಯಾಕೆ ಅಂದ್ಕೊಳ್ತಾರೆ ಅಂದರೆ ನೋಡಿ, ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ನೋಡ್ತೀರಾ, ಬನ್ನಿ ಒಳಗೆ. ಶಿವನ ಹಿಂದೆಗಡೆ ಹುತ್ತ ಇದ್ದಾರೆ ಅಂತ. ಹೀಗೆ ಸೀದಾ ಸ್ಟ್ರೈಟ್ ನೋಡಿದ್ರೆ ನಂದಿ ದೇವರು ಕೂಡ ಇದ್ದಾರೆ. ಯಾಕೋಸ್ಕರ ಸಮಾಧಿ ಮಾಡುದು, ಏನಕ್ಕೋಸ್ಕರ ಸಮಾಧಿ ಮಾಡುದು ಅಂತ ಹೇಳಬೇಕು ಅಂದರೆ ಅದಕ್ಕೆ ಡೀಪಾಗಿ ಇಳಿಬೇಕು. ಏನು ಡೀಪಾಗಿ ಇಳಿಯಬೇಕು, ಬನ್ನಿ ಮಾತಾಡೋಣ. ಚಂಪಕ ಸರಸಿ. ಚಂಪಕ ಸರಸಿ ಒಬ್ಳು ರಾಣಿ. ಈ ಸಮಾಧಿ ಕಟ್ಟೋಕ್ಕೆ ಕಾರಣ ಬಂದು ಒಬ್ಬ ರಾಜ, ವೆಂಕಟಪ್ಪ ನಾಯಕ ಅಂತ. ಅವನು ಕೆಳದಿಯ ರಾಜ. 17ನೇ ಶತಮಾನದಲ್ಲಿ ಅವನು ರಾಜನಾಗಿದ್ದ. ವೆಂಕಟಪ್ಪ ನಾಯಕ ಚಂಪಕ ಸರಸಿನ ಹೇಗೆ ಪ್ರೀತಿಸಿದ ಅಂದರೆ, ಅವಳು ಹಾಕ್ತಿದ್ದ ಆ ಚೆನ್ನಾಗಿರೋ ರಂಗೋಲಿನ ನೋಡ್ಬಿಟ್ಟು ತುಂಬ ಪ್ರೀತಿ ಬಂತು ಅವನಿಗೆ. ಆದ್ರಿಂದ ಅವನು ಅದನ್ನು ಪ್ರೀತಿಸಕ್ಕೆ ಶುರು ಮಾಡ್ದ. ರಾಜ ಬಂದ್ಬಿಟ್ಟು ಚಂಪಕ ಸರಸಿನ ಪ್ರೀತಿಸಿ ಮದುವೆ ಆದ. ಅವಳನ್ನ ಮದುವೆ ಆಗಿ ಅವನ ರಾಜ್ಯಕ್ಕೆ ಕರ್ಕೊಬಂದಾಗ ಅವಳಿಗೆ ತುಂಬ ಅವಮಾನ ಮಾಡ್ತಾರೆ ಗೈಸ್, ಬಿಕಾಸ್ ಅವಳು ಬೇರೆ ಜಾತಿಯವಳಾಗಿರ್ತಾಳೆ. ಚಂಪಕ ಮದುವೆ ಆದ ಬಂದ್ಮೇಲಿಂದ ಆ ರಾಜ್ಯದವರು ಅವಳನ್ನ ವಿರೋಧಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರಿಂದ ಅವಳು ಅವಮಾನಗಳನ್ನ ತಡ್ಕೊಳಕ್ಕಾಗದೆ ಅವಳ ಲೈಫ್ನ ಎಂಡ್ ಮಾಡ್ತಾರೆ. ಆದ್ದರಿಂದ ಕೆಳದಿಯ ರಾಜ ಅವಳ ನೆನಪಿಗೋಸ್ಕರ ಈ ಸುಂದರವಾದ ಜಾಗನ ಸೃಷ್ಟಿ ಮಾಡ್ತಾನೆ. ಅದೇ ಈ ಜಾಗದ ಹೆಸರು ರಾಜ ಚಂಪಕನ ಸಮಾಧಿ ಎಲ್ಲಿ ಮಾಡಿದ್ದಾನೆ ಅಂತ ಈಗ ತೋರಿಸ್ತೀನಿ. ಇದೇ ಆ ಸಮಾಧಿ, ಚಂಪಕನ ಸಮಾಧಿ. ಇಲ್ಲೇ ಅವಳ ಸಮಾಧಿ ಕೂಡ ಇರೋದು. ಅವಳ ನೆನಪಿಗೋಸ್ಕರ ತನ್ನ ಗಂಡ ರಾಜ ಏನೇನೆಲ್ಲ ಮಾಡ್ತಾನೆ ಅಂತ ನೀವೇ ನೋಡ್ಬೋದು. ಅವನು ಬರೀ ಸಮಾಧಿನೂ ಕಟ್ಟಿಸಿದಾಗ, ಜೊತೆಗೆ ಶಿವನ ದೇವಸ್ಥಾನ ಹಾಗೂ ಎದುರುಗಡೆನೆ ನಂದಿಯ ದೇವಸ್ಥಾನ ಕೂಡ ಕಟ್ಟಿಸಿದ್ದಾನೆ. ಎಲ್ಲರೂ ತಾಜ್ ಮಹಲೇ ಪ್ರೇಮದ ಸಂಕೇತ ಅಂತಾರೆ. ನಮ್ಮ ಶಿವಮೊಗ್ಗದಲ್ಲೂ ಒಳ್ಳೊಳ್ಳೆ ಜಾಗಗಳಿದೆ, ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಅದರಿಂದ ಒಂದು ಕಥೆನೂ ಇದೆ. ಈಗ ಕತೆ ಜೊತೆಗೆ ಪ್ರೇಮದ ಕತೆ ಕೂಡ ಇದೆ. ಎಲ್ಲರೂ ಬನ್ನಿ, ನಮ್ಮ ಮಲೆನಾಡಿನ ಜಾಗವನ್ನು ನೋಡಿ ಖುಷಿ ಪಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಟೈಮ್ ವಿತ್ ರಾಮ್.